ಹಿಂದೂಸ್ತಾನ್ ಟೈಮ್ಸ್ ಲೀಡರ್ಶಿಪ್ ಸಮ್ಮೇಳನದಲ್ಲಿ ಭಾಗವಹಿಸಿ ರಷ್ಯಾದ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸ ಸೇರಿದಂತೆ ಭಾರತ ಹಾಗೂ ಚೀನಾ ನಡುವಿನ ಗಡಿ ಪ್ರದೇಶದ ಕುರಿತು ಜೈಶಂಕರ್ ಮಾತನಾಡಿದ್ದಾರೆ. ಈ ವೇಳೆ ಚೀನಾ ಹಾಗೂ ಭಾರತದ ದ್ವಿಪಕ್ಷೀಯ ಸಂಬಂಧ ಕಾಪಾಡಿಕೊಳ್ಳುವಲ್ಲಿ ಉಭಯ ದೇಶಗಳ ಗಡಿ ಪ್ರದೇಶದಲ್ಲಿ ಶಾಂತಿ ಕಾಪಾಡುವುದು ಅತ್ಯಂತ ಮುಖ್ಯವಾಗಿರುವಂತಹ ವಿಚಾರ ಅಂತ ಹೇಳಿ ಅವರು ಹೇಳಿದ್ದಾರೆ. ನಿನ್ನೆ ಹಿಂದೂಸ್ತಾನ್ ಟೈಮ್ಸ್ ಲೀಡರ್ಶಿಪ್ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಚೀನಾ ಹಾಗೂ ಭಾರತದ ನಡುವಿನ ದ್ವಿಪಕ್ಷೀಯ ಸಂಬಂಧ ಹಾಗೂ ಗಡಿ ಪ್ರದೇಶದಲ್ಲಿನ ಸೂಕ್ಷ್ಮತೆಯ ಕುರಿತು ಮಾತುಕತೆಯನ್ನ ನಡೆಸಿದ್ದಾರೆ. ಚೀನಾ ಭಾರತದ ಗಡಿ ವಿವಾದದ ಕುರಿತು ಜೈಶಂಕರ್ ಮಾತನಾಡಿದ್ದಾರೆ. ಈ ವೇಳೆ ಅವರು 2024ರ ಅಕ್ಟೋಬರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಚೀನಾದ ಅಧ್ಯಕ್ಷ ಜಿನ್ಪಿಂಗ್ ನಡುವೆ ನಡೆದಂತಹ ಕಜಾನ್ ಸಭೆಯ ಬಳಿಕ ಗಾಲ್ವಾನ್ ಕಣಿವೆಯಲ್ಲಿನ ಸಂಘರ್ಷದ ಕುರಿತು ಒಂದು ಒಪ್ಪಂದಕ್ಕೆ ಬಂದಿದ್ರು. ಅದಾದ ಬಳಿಕ ಅಲ್ಲಿಯವರೆಗೂ ಕೂಡ ಗಡಿ ಪ್ರದೇಶಗಳು ಬಹುತೇಕವಾಗಿ ಶಾಂತಿಯುತವಾಗಿಯೇ ಇದೆ ಮತ್ತು ಗಸ್ತು ತಿರುಗುವಿಕೆಗಳು ಸಹ ಎಂದಿನಂತೆ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪುಟಿನ್ ಅವರ ಕಿವಿಗೆ ಹಾಕ್ತಾರೆ ಜೈಶಂಕರ್ ಅವರು. ಈ ಒಪ್ಪಂದದ ವೇಳೆ ನಾವು ಗಡಿ ಪ್ರದೇಶದಲ್ಲಿ ಶಾಂತಿ ಮತ್ತು ನೆಮ್ಮದಿಯೇ ಉತ್ತಮ ಸಂಬಂಧಕ್ಕೆ ಮೊದಲ ಹೆಜ್ಜೆ ಅಂತ ಹೇಳಿ ನಿಲುವನ್ನ ಹೊಂದಿದ್ದೇವೆ ಹಾಗೂ ಅದು ಈಗಲೂ ಕೂಡ ಮುಂದುವರಿಸ್ತಾ ಇದ್ದೇವೆ ಅಂತ ಹೇಳಿ ಭಾರತದ ನಿಲುವನ್ನ ಸ್ಪಷ್ಟಪಡಿಸ್ತಾರೆ. ಅಷ್ಟೇ ಅಲ್ಲದೆ ಉಭಯ ದೇಶಗಳ ನಡುವಿನ ಸಂಬಂಧದಲ್ಲಿ ಸಮಸ್ಯೆ ಕೇವಲ ಗಾಲ್ವಾನ್ ಕಣಿವೆಯ ಕುರಿತದ್ದು ಮಾತ್ರ ಅಲ್ಲ, ವ್ಯಾಪಾರ, ಹೂಡಿಕೆ, ಸ್ಪರ್ಧೆ, ಸಬ್ಸಿಡಿಗಳು ಮತ್ತು ಪಾರದರ್ಶಕತೆಯಂತಹ ವಿಚಾರಗಳು ಸಹ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಅವುಗಳನ್ನ ಸರಿಪಡಿಸಲಿಕ್ಕೆ ನಾವು ನಿರಂತರವಾಗಿ ಕೆಲಸವನ್ನ ಮಾಡ್ತಾ ಇದ್ದೇವೆ ಎನ್ನುವಂತಹ ವಿಚಾರವನ್ನ ಜೈಶಂಕರ್ ಅವರು ಹೇಳ್ತಾರೆ. ಪುಟಿನ್ ಭೇಟಿಯ ಪ್ರಮುಖ 3 ಅಂಶಗಳ ಕುರಿತು ನಾನಿವತ್ತು ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದೇ ವೇಳೆ ಭಾರತ ಪುಟಿನ್ ಅವರ ಭೇಟಿಯಲ್ಲಿ ಭಾರತ ರಷ್ಯಾ ಸಂಬಂಧವನ್ನ ಮತ್ತಷ್ಟು ಬಲಪಡಿಸುವುದು ಹೇಗೆ ಎಂಬುದರ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಲಾಗಿತ್ತು. ಅಧ್ಯಕ್ಷ ಪುಟಿನ್ ಅವರು ಈ ಒಂದು ನಿಯೋಗದೊಂದಿಗೆ ಭಾರತಕ್ಕೆ ಬರುವ ಮೂಲಕ ಅವರ ಭೇಟಿಯನ್ನ ವಿಭಿನ್ನವಾಗಿ ಮಾಡಿಕೊಂಡಿದ್ದಾರೆ. ಅದು ಗಮನಾರ್ಹವಾಗಿತ್ತು. ಪುಟಿನ್ ಅವರ ಭೇಟಿಯಿಂದಾಗಿ ಭಾರತಕ್ಕೆ ಮೊಬಿಲಿಟಿ ಈ ಒಂದು ಒಪ್ಪಂದ, ರಸಗೊಬ್ಬರಗಳ ಜಂಟಿ ಉದ್ಯಮ ಹಾಗೂ ರಷ್ಯಾ ಭಾರತದ ಸಂಬಂಧವನ್ನ ಇನ್ನಷ್ಟು ಬಲಪಡಿಸುವಂತಹ ನಿಟ್ಟಿನಲ್ಲಿ 3 ಪ್ರಮುಖ ಅಂಶಗಳು ದೊರೆತಿದೆ ಅಂತ ಹೇಳಿ ಸಾಕಷ್ಟು ಮೂಲ ಮಾಹಿತಿಗಳು ನಮಗೆ ತಿಳಿಸಿರುವಂಥದ್ದು. ಈ ಕುರಿತಾಗಿ ವಿವರಿಸ್ತಾ ಹೋದ್ರೆ ಮೊದಲು ಪ್ರಮುಖವಾಗಿ ಬೆಳವಣಿಗೆ ಕಾಣುವುದು ಅಂತಂದ್ರೆ ಅದು ಮೊಬಿಲಿಟಿ ಅಥವಾ ಸಂಚಾರ ಒಪ್ಪಂದ ಅಂತಾರಲ್ವ, ಆ ಒಪ್ಪಂದದ ಮೂಲಕ ಭಾರತೀಯರಿಗೆ ರಷ್ಯಾದಲ್ಲಿ ಉದ್ಯೋಗಗಳನ್ನ ಹೆಚ್ಚು ಮಾಡಿಕೊಳ್ಳುವಂಥದ್ದು, ಉದ್ಯೋಗಗಳನ್ನ ಹೆಚ್ಚು ಸುಲಭವಾಗಿ ಕಂಡುಕೊಳ್ಳುವಂತಹ ಅಂಶಗಳನ್ನ ಪುಟಿನ್ ಅವರು ಹೇಳಿದ್ದಾರೆ. ರಷ್ಯಾಕ್ಕೆ ಹೋದ್ರೆ ಕೆಲಸ ಇಲ್ಲದೆ ಇರಕ್ಕಾಗಲ್ಲ, ದುಡಿಬೇಕಾಗತ್ತೆ. ಮೊದಲನೇದಾಗಿ ಭಾರತಕ್ಕೆ ನಾವು ಸ್ಥಾನವನ್ನ ಕೊಡ್ತೇವೆ, ನಮ್ಮ ದೇಶದವನ್ನ ನೋಡ್ಕೊಂಡು ನೆಕ್ಸ್ಟ್ ಅಂತಂದ್ರೆ ಅದು ಭಾರತದಲ್ಲಿ ಭಾರತದ ಒಂದಿಷ್ಟು ಜನರಿಗೆ ಉದ್ಯೋಗವನ್ನ ಕೊಡುವಂತಹ ಕೆಲಸ ರಷ್ಯಾದಲ್ಲಿ ನಡೆಯುತ್ತೆ ಅನ್ನೋದನ್ನ ಪುಟಿನ್ ಅವರು ತಿಳಿಸ್ತಾರೆ. ಎರಡನೇದಾಗಿ ರಸಗೊಬ್ಬರ ಉತ್ಪಾದನೆಗೆ ಸಂಬಂಧಪಟ್ಟಂತೆ ಜಂಟಿ ಉದ್ಯಮ ಸ್ಥಾಪನೆಯಲ್ಲಿ ಒಪ್ಪಂದ ಮಾಡಿರುವುದು. ಬ್ರೆಜಿಲ್ನ ಬಳಿಕ 2ನೇ ಅತಿ ದೊಡ್ಡ ರಸಗೊಬ್ಬರ ಆಮದು ಏನಾದರೂ ಇತ್ತು ಅಂತಂದ್ರೆ ಆ ರಾಷ್ಟ್ರ ಅಂತಂದ್ರೆ ಅದು ರಷ್ಯಾ. ನಮ್ಮಲ್ಲಿ ರಸಗೊಬ್ಬರ ಪೂರೈಕೆ ಸ್ಥಿರವಾಗಿಲ್ಲ, ಕೆಲವೊಮ್ಮೆ ಪೂರೈಕೆ ನಿಲ್ಲುತ್ತದೆ. ಆ ಒಂದು ಕಾರಣಕ್ಕಾಗಿ ರಸಗೊಬ್ಬರ ಕ್ಷೇತ್ರದಲ್ಲಿ ಮಹತ್ವದ ಜಂಟಿ ಉದ್ಯಮವನ್ನ ಸ್ಥಾಪಿಸುವಂತಹ ಒಪ್ಪಂದವನ್ನ ಮಾಡಿಕೊಳ್ಳಲಾಗಿದ್ದಂಥದ್ದು. ಇದು ಆಹಾರ ಭದ್ರತೆಯ ಪೂರಕವಾಗಿರುವಂತಹ ಅಂಶ ಅಂತ ಹೇಳಿದ್ರೆ ನನ್ನ ತಪ್ಪಾಗಲ್ಲ. ರಸಗೊಬ್ಬರ ಕ್ಷೇತ್ರ ಇದೆಯಲ್ಲ, ಆ ಕ್ಷೇತ್ರದಲ್ಲಿ ಸಾಕಷ್ಟು ರೈತರಿಗೆ ಈ ಕ್ಷೇತ್ರದಲ್ಲಿ ಹೆಲ್ಪ್ ಆಗುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಪುಟಿನ್ ಅವರು ಅದಕ್ಕೂ ಕೂಡ ನಮ್ಮ ಜೊತೆಗೆ ಒಪ್ಪಂದ ಮಾಡಲಿಕ್ಕೆ ರೆಡಿಯಾಗಿದ್ದಾರೆ. 3ನೇದಾಗಿ ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧವನ್ನ ಮತ್ತಷ್ಟು ಬಲಗೊಳಿಸುವಂತಹ ನಿಟ್ಟಿನಲ್ಲಿ ಒಪ್ಪಂದಗಳಿದ್ವು. ಇದಕ್ಕಾಗಿಯೇ ಪುಟಿನ್ ಅವರು 100 ಜನ ಉದ್ಯಮಿಗಳು ಇರುವಂತಹ ನಿಯೋಗದ ಜೊತೆಗೆ ದೇಶಕ್ಕೆ ಬಂದಿರುವುದು ಅಂತ ಹೇಳಿ ತಿಳಿದು ಬಂದಿರುವಂಥದ್ದು. ಇನ್ನು ಇದರ ಜೊತೆಯಲ್ಲಿಯೇ ಅಮೆರಿಕ ಹಾಗೂ ಭಾರತದ ನಡುವಿನ ಸಂಬಂಧ ಸೇರಿದಂತೆ ಹಲವು ವಿಚಾರಗಳ ಕುರಿತು ಸಂವಾದವನ್ನ ನಡೆಸಿದಂತಹ ಜೈಶಂಕರ್ ಭಾರತದಲ್ಲಿ ಜಾಗತಿಕ ಶಕ್ತಿಯಾಗಿ ಹೊರಹೊಮ್ಮುವಂತಹ ನಿಟ್ಟಿನಲ್ಲಿ ರೂಪಿಸಿದಂತಹ ಕಾರ್ಯಕ್ರಮಗಳ ಬಗ್ಗೆ ಪುಟಿನ್ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಅಂದ್ರೆ ಪುಟಿನ್ ಅವರು ಭಾರತ ದೇಶವನ್ನ ಒಂದು ಮೀಟ್ ಆಗ್ಲಿಕ್ಕೆ ಅಥವಾ ಭಾರತ ದೇಶದಲ್ಲಿ ಇರ್ಲಿಕ್ಕೆ ಸಾಕಷ್ಟು ವಿಚಾರಗಳಿದೆ. ಅದರಲ್ಲಿ ಭಾರತೀಯರಿಗೆ ಹೆಲ್ಪ್ ಆಗುವಂಥದ್ದು 3.
ಏನು ಅಂದ್ರೆ ರಷ್ಯಾ ಮತ್ತು ಭಾರತದ ನಡುವಿನ ಒಪ್ಪಂದವನ್ನ ಬಲ ಮಾಡಿಕೊಳ್ಳಲಿಕ್ಕೆ ಪುಟಿನ್ ಅವರು ಭಾರತಕ್ಕೆ ಬರ್ತಾರೆ. ಪುಟಿನ್ ಅವರು ನೂರಾರು ಜನ ಉದ್ಯಮಿಗಳಿಗೆ ನಿಯೋಗದ ಜೊತೆಗೆ ದೇಶಕ್ಕೆ ಬಂದಿದ್ರು. ಆ ವಿಚಾರಗಳ ಬಗ್ಗೆಯೂ ಕೂಡ ಮಾತನಾಡ್ತಾರೆ. ಇನ್ನು ರಸಗೊಬ್ಬರ ನಮ್ಮ ರೈತರಿಗೆ ಬೇಕಾಗಿರುವಂಥದ್ದು, ಅದರ ಬಗ್ಗೆಯೂ ಕೂಡ ಪುಟಿನ್ ಅವರು ಜೈ ಅಂದಿದ್ದಾರೆ. ಹಾಗೆ ಮತ್ತೊಂದು ಉದ್ಯೋಗ, ರಷ್ಯಾದಲ್ಲಿ ಭಾರತೀಯರು ಉದ್ಯೋಗರಹಿತವಾಗಿರಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಭಾರತಕ್ಕೆ ಪ್ರಿಫರೆನ್ಸ್ ಕೊಡ್ತೀವಿ ಅಂತ ಹೇಳಿ ಪುಟಿನ್ ಮೋದಿಯವರ ಆಪ್ತರು ಹೇಳಿರುವಂತಹ ಮಾತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.